ನಮಸ್ಕಾರ. ನ್ಯೂಸ್18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಎಸ್.ಎಂ. ನಂದೀಶ್, ಚಾಮರಾಜನಗರ. ಏನಿವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಅದು ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಂದು ಕೆಂಗಣ್ಣಿಗೆ ಮತ್ತು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕೆಂದರೆ ಈ ಒಂದು ವರ್ಗಗಳ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದ ಒಂದು ಹಣವನ್ನು, SCP ಮತ್ತು TSP ಹಣವನ್ನು ಏನು ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಒಂದು ಬರದಲ್ಲಿ ಈ ಒಂದು ಸಮುದಾಯದ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಅಂತ ಒಂದು ಆರೋಪಗಳು ಕೇಳಿಬರ್ತಾಯಿದೆ. ಯಾಕೆಂದರೆ 26,000 ಕೋಟಿ ರೂಪಾಯಿಗಳನ್ನು ಈ ಒಂದು ವರ್ಗಗಳ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದ ಹಣವನ್ನು ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದೆ. ಹಾಗಾಗಿ ಏನು ಇತ್ತೀಚೆಗೆ ಚಾಮರಾಜನಗರದಲ್ಲಿ ಒಂದು ಬೀರ ಅಚ್ಚಯ್ಯ ಅವರ ಒಂದು ಸ್ಮಾರಕ ನಿರ್ಮಾಣ ಒಂದು ಆಗಿತ್ತು. ಆ ಒಂದು ಉದ್ಘಾಟನೆಗೆ CM ಸಿದ್ದರಾಮಯ್ಯ ಆಗಮಿಸಿದರು. ಆ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಅವರಿಗೆ ಮನವಿಯನ್ನು ಕೊಟ್ಟು ಈ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು, ಈಗ ಹಣವನ್ನು ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಬಳಸಬಾರ್ದು, ನಮ್ಮ ಕಲ್ಯಾಣಕ್ಕೆ ಬಳಸಬೇಕು, ಅದು ನಮ್ಮ ಹಕ್ಕು ಅಂತೇಳಿ ಒಂದು ಮನವಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದರು ಆಲೂರಿನಲ್ಲಿ. ಆ ಒಂದು ಪ್ರಯತ್ನ ಸಫಲವಾಗಿ ಅವ್ರು ಕೊಟ್ಟರು ಮನವಿಯನ್ನು. ಆದರೆ ಅಲ್ಲಿ ಸಿದ್ದರಾಮಯ್ಯ ಅವರ ಮನವಿಯನ್ನು ಸ್ವೀಕರಿಸಿ ಯಾವುದೇ ರೀತಿಯ ಸ್ಪಂದನೆ ಕೊಡಲಿಲ್ಲ, ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಜೊತೆಗೆ ಅಲ್ಲಿಂದ ಹೊರಟಂಥ ಏನು ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಬಂದರು. ಚಾಮರಾಜನಗರಕ್ಕೆ ಬಂದು ಇಲ್ಲಿ AR ಕೃಷ್ಣಮೂರ್ತಿ ಅವರು, ಕೊಳ್ಳೇಗಾಲ ಶಾಸಕ AR ಕೃಷ್ಣಮೂರ್ತಿ ಅವ್ರ ಮನೆಗೆ ಹೋಗಿ ಊಟ ಮುಗಿಸಿ ವಾಪಸ್ಸು ಬರಚುಕ್ಕಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಜೋಡಿ ರಸ್ತೆಯಲ್ಲಿ ಏನು ದಲಿತ ಸಂಘಟನೆಗಳು ಅವ್ರನ್ನ ಕಾದು ಅವ್ರು ಗಾರ್ಲ್ಯಾಂಡ್ ಮಾಡಿ ಒಂದು ಮನವಿಯನ್ನು ಕೊಡಬೇಕು, ಈ ಒಂದು SCP ಮತ್ತು TSP ಯೋಜನೆ ಏನಿದೆ ಅದನ್ನು ನಮಗೆ, ಆ ಹಣವನ್ನು ನಮಗೆ ಬಳಸಬೇಕು, ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗಳು ಬಳಸಬಾರ್ದು ಅಂತೇಳಿ ಒಂದು ಮನವಿಯನ್ನು ಕೊಡಬೇಕು, ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಕಾದು ನಿಂತಿದ್ರು. ಅದು SP ಮತ್ತು DSP ಮತ್ತು DC ಮುಖಾಂತರ ಮುಖ್ಯಮಂತ್ರಿಗಳು ಸಹ ತಲುಪಿಸಿದರು. ಆದರೆ ಕೃಷ್ಣಮೂರ್ತಿಯವ್ರ ಮನೆಯಿಂದ ಹೊರಟಂತಹ CM ಸಿದ್ದರಾಮಯ್ಯ ಅವರು ಏನು ಇವರು ದಲಿತ ಸಂಘಟನೆಗಳು ಕಾಯ್ಕೊಂಡಿದ್ದರು ಜೋಡಿ ರಸ್ತೆಯಲ್ಲಿ, ಜಾಸ್ತಿ ಆ ಕಡೆ ತಿರುಗಿಯೂ ನೋಡಲಿಲ್ಲ, ಕಾರನ್ನು ನಿಲ್ಲಿಸಲಿಲ್ಲ. ಅದು ಸಹ ಒಂದು ಆಕ್ರೋಶಕ್ಕೆ ಕಾರಣವಾಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನು ಸಿದ್ದರಾಮಯ್ಯನವರು ಇಲ್ಲಿಂದ ಹೊರಟರು, ಬರಚುಕ್ಕಿಗೆ ಜಲಪಾತೋತ್ಸವಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಕೊಳ್ಳೇಗಾಲದಲ್ಲಿ ಆ ಒಂದು ಮೀಸಲಾತಿ ಹೋರಾಟ ಸಮಿತಿಯ ಒಬ್ಬ ಸದಸ್ಯ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ. ಬಿಗಿ ಭದ್ರತೆಯಲ್ಲಿ ಹೋಗ್ತಕ್ಕಂಥ ಒಬ್ಬ CMಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಅವನು ಮೈನ್ ರೋಡಲ್ಲಿ ನಿಂತ್ಕೊಂಡು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ದ. ಇದು ಎಲ್ಲೋ ಒಂದು ಕಡೆ ಆ ಸಮುದಾಯದಲ್ಲಿ ಯಾವ ರೀತಿ ಆಕ್ರೋಶ ವ್ಯಕ್ತ ಆಗ್ತಾಯಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಗಾಗಿ ಈ ಒಂದು ಚಾಮರಾಜನಗರದಲ್ಲಿ ದಲಿತ ಸಂಘಟನೆಗಳಿಗೆ ಒಂದು ನಿರ್ಧಾರ ಮಾಡಿದ್ದೇವೆ. ಇನ್ನು 8 ದಿನದೊಳಗಡೆ ಆಗಸ್ಟ್ 15ರೊಳಗಡೆ ಏನು ಸಿದ್ದರಾಮಯ್ಯನವರು ತಮ್ಮ ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಬೇಕು, SCP ಮತ್ತು TSP ಹಣವನ್ನು ಆ ಒಂದು ವರ್ಗಗಳ ಕಲ್ಯಾಣಕ್ಕೆ ಮೀಸಲಿಡಬೇಕು. ಮತ್ತು ಏನು 26,000 ಕೋಟಿ ಬಳಸಿದ್ದಾರೆ ಒಂದು ಇದಕ್ಕೆ, ಆ ಹಣವನ್ನು ಮತ್ತೆ ಆ ವರ್ಗಗಳಿಗೆ ಬಳಸಬೇಕು ಮತ್ತು ಮುಂದಿನ ಸಹ ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗಳಿಗೆ ಬಳಸಬಾರ್ದು. ಏನು ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಳೋದಕ್ಕೆ 7C ಅಂತ ಒಂದು ಕಾಲಮ್ ಮಾಡ್ಕೊಂಡಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಅದಕ್ಕಾಗಿ ಒಂದು ತುರ್ತು ಸಚಿವ ಸಂಪುಟ ಸಭೆಯನ್ನು ಕರಿಬೇಕು. ಇಲ್ಲ ಅಂತಂದರೆ ನಾವು ಆಗಸ್ಟ್ 15ನೇ ತಾರೀಕು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಮತ್ತು ರಾಜಭವನ ಚಲನೆ ಮಾಡ್ತೀವಿ ಅಂತೇಳಿ ಈ ಒಂದು ದಲಿತ ಸಂಘಟನೆಗಳು ನಿರ್ಧಾರ ಮಾಡಿವೆ. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ನೀಡ್ತಕ್ಕಂಥ ವಿಚಾರವನ್ನು ತಿಳಿದು ನಾವು ಚಾಮರಾಜನಗರ ದಲಿತ ಪರ ಸಂಘಟನೆಗಳು, ಅಂಬೇಡ್ಕರ್ ಸಂಘಟನೆಗಳು ಮುಖ್ಯಮಂತ್ರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನು SCP TSP ಅನುದಾನದ ಬಗ್ಗೆ ಅಪಸ್ವರಗಳು ಎತ್ತಿದೆ, SCP TSPಯನ್ನು ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಮತ್ತು ದಲಿತ ಪರ ವಿಚಾರಗಳ, ದಲಿತರ ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸಬೇಕು ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡು ನಾವು ಅವರ ಬರುವಿಕೆಗಾಗಿ ಕಾದು ಕುಳಿತಿದ್ವಿ. ಈ ಸಂಬಂಧ ಭದ್ರತಾ ಸಿಬ್ಬಂದಿಗಳಿಗೂ ಸಹ ವಿಚಾರವನ್ನು ಮುಟ್ಟಿಸಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ವಿ. ಆದರೆ ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನು ಸ್ವೀಕರಿಸದೆ ಹೋಗಿರ್ತಕ್ಕಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂಥ ಅಪಮಾನವಾಗಿದೆ. ಅಂಬೇಡ್ಕರು ಸಂವಿಧಾನ, ಮೀಸಲಾತಿ ಎಂಬತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದು ಈ ಒಂದು ದಲಿತರಿಗೆ ಅನ್ಯಾಯ ಮಾಡ್ತಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮನವಿ ಸಲ್ಲಿಸಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡಿದ್ರು ಸಹ ಅವರು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ದಲಿತರ ಬಗ್ಗೆ ಅಭಿಮಾನ, ಕಾಳಜಿ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತದೆ. ಇದು ತುಂಬ ವಿಷಾದನೀಯಕರ ಸಂಗತಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಏನು ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿರತಕ್ಕಂಥ SCP TSP ಕಾಯ್ದೆ ಹಣವನ್ನು ಕರ್ನಾಟಕ ಸರ್ಕಾರ ಸಾಮಾನ್ಯ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ನಮಗೆ ಮೋಸ ಮಾಡಿರ್ತಾರೆ. ಇದನ್ನು ನಾವು 8ನೇ ತಾರೀಕು ಒಂದು ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತಂದ್ವಿ. ಜೊತೆಗೆ
ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಬಂದಿದ್ದ ನಗರಕ್ಕೆ ಒಂದು ಡಿಮ್ಯಾಂಡು ಅಂದರೆ ಒಂದು ಡಿಮ್ಯಾಂಡ್ ಮಾಡಿದ್ದೀವಿ, ಹಕ್ಕೊತ್ತಾಯ ಮಾಡಿದ್ದೀವಿ. ಒಂದು ವಾರದೊಳಗೆ ತಾವು ತುರ್ತು ಸಂಪುಟ ಸಭೆಯನ್ನು ಕರೆದು ನಮಗೆ ಏನು ನಮ್ಮ ಹಣನ ನೀವು ಬಳಸ್ಕೊಂಡಿದ್ದೀರಿ, ಹಣನ ಮತ್ತೆ ಮರುಪಾವತಿಸಬೇಕು. ಜೊತೆಗೆ 7C ರದ್ದು ಮಾಡಿ ಇಡೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಆ ಹಣನ ಬಳಸಬೇಕು. ಒಂದು ವಾರದೊಳಗೆ ಇದ್ರ ಬಗ್ಗೆ ನೀವು ಒಂದು ಸ್ಪಷ್ಟ ನಿರ್ಧಾರನ ತಗೊಳ್ಳಿಲ್ಲ ಅಂತಂದರೆ ಏನು ಆಗಸ್ಟ್ 15 ಇದೆ ಅವತ್ತು ನಾವು ಕಪ್ಪು ಬಾವುಟ ಆರಿಸೋದ್ರ ಜೊತೆಗೆ ಚಾಮರಾಜನಗರದಿಂದ ರಾಜಭವನ ಚಲೋನ ಹಮ್ಮಿಕೊಳ್ತಿದ್ದೀವಿ. ಒಂದು ವಿಶೇಷ ಏನಪ್ಪ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಗಾರನ ಅಥವಾ ಸಂಘಟನೆಗಳ ಮನವಿನೂ ಕೂಡ ಸ್ವೀಕರಿಸಲ್ಲ, ಭಾಳ ದುರಂಕಾರದಿಂದ ವರ್ತಿಸೋದು. ಇದನ್ನು ನೀವು ಫಸ್ಟು ಸ್ವಲ್ಪ ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕು. ನಮ್ಮ ಅರ್ಜಿಗಳನ್ನ ಸ್ವೀಕರಿಸೋಷ್ಟು ನಿಮಗೆ ತಾಳ್ಮೆ ಇಲ್ಲ ಅಂದರೆ ಇದು ಭಾಳ ತಪ್ಪು. ದಯವಿಟ್ಟು ಈ ತಪ್ಪನ್ನ ನೀವು ತಿದ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಾವು ಈ ವೇದಿಕೆ ಮೂಲಕ ಏನು ಮೀಸಲಾತಿ ಸಂರಕ್ಷಣಾ ಸಮಿತಿ ಇದೆ ಇದು ರಾಜ್ಯಾದ್ಯಂತ ಒಂದು ಜನಾಂದೋಲನ ಮೂಲಕ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಯ್ತು ಅಂತ ಎಚ್ಚರಿಸ್ತೀವಿ. ನಿನ್ನೆ ನಾವು ಅರ್ಜಿನ ಕೊಟ್ಟಾಗ ನಾವು ಹೇಳ್ತಾ ಇದ್ದೀವಿ, ನೋಡಿ ನಮ್ಮ ಸಮಸ್ಯೆ ಇದು, ನಮ್ಮ ಹಕ್ಕು ಅದೊಂದು ಕಾಯ್ದೆ, ನೀವು ಯಾವುದೋ ಯೋಜನೆಗಳ ಥರ ಮಾಡ್ಕೊಳ್ಳೋದು ಬೇಡಿ. ಆದರೆ ಸೌಜನ್ಯಕ್ಕೆ ಮುಖ್ಯಮಂತ್ರಿಗಳು ನಾವು ನಮ್ಮ ಎಲ್ಲ ಸಂಘಟನೆಯ ಒಂದಷ್ಟು ಮುಖಂಡರು ಮನವಿ ಮಾಡ್ಕೊಂಡ್ರೆ ಕಿವಿಗೆ ತಗತ್ತಿಲ್ಲ, ಭಾಳ ದಿಮಾಕಲ್ಲಿ ಅಂತಾರಲ್ಲ, ಮುಖ್ಯಮಂತ್ರಿಗಳ ದಿಮಾಕ್ನ ನಾವು ಕಮ್ಮಿ ಮಾಡ್ತೀವಿ ಹೋರಾಟಗಾರರು ಅಂತ ಮತ್ತೊಮ್ಮೆ ಹೇಳ್ತೀವಿ. ಈಗಲಾದರೂ ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಈ ಪ್ರಕರಣನ ತಗೊಂಡು SCP-TSP ಹಣನ ಏನು ದುರುಪಯೋಗ ಪಡಿಸ್ಕೊಂಡ್ರೆ 26,000 ಕೋಟಿ ಅದನ್ನು ಮತ್ತೆ ಮರುಪಾವತಿಸಬೇಕು, ಮತ್ತು 7C ಕಾಯ್ದೆನ ರದ್ದು ಮಾಡಬೇಕು ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಏನು ಗ್ಯಾರಂಟಿ ಯೋಜನೆಗಳಿಗೆ ಬಳಸತಕ್ಕಂಥ ಒಂದು ಹಣ ಇದೆ ಅದನ್ನು ಮತ್ತೆ ಮರುಬಳಕೆ ಮಾಡ್ಕೊಳ್ಬೇಕು. ನಮ್ಗೆ 26,000 ಕೊಟ್ಟರೆ ಮತ್ತೆ ಬಳಸಬೇಕು ಮತ್ತು ಮುಂದೆ ಯಾವುದೇ ಕಾರಣಕ್ಕೂ ಬೇರೆ ಇದಕ್ಕೆ ಬಳಸಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಿದ್ದರಾಮಯ್ಯನವರು ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. SM ನಂದೀಶ್, News 18 ಚಾಮರಾಜನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.